ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನನ್ನ ಆವಿಷ್ಕಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮನ ಮೂರ್ತಿಯನ್ನ ಕೆತ್ತಿದವರಲ್ಲಿ ಒಬ್ಬರಾದಂತಹ ಗಣೇಶ್ ಎಲ್ ಭಟ್ ಅವರೊಂದಿಗೆ ಇಂದು ನಾವು ಸಂದರ್ಶನವನ್ನ ಮಾಡೋಣ ಬನ್ನಿ. ಸರ್ ನಮಸ್ತೆ. ತುಂಬಾನೇ ಖುಷಿ ಆಯ್ತು ಇವತ್ತು ನಿಮ್ಮನ್ನ ಭೇಟಿ ಮಾಡಿದ್ದು, ಅಂದ್ರೆ ಅಚಾನಕ್ ಆಗಿ ಭೇಟಿ ಮಾಡಿದ್ದು. ಹೀಗೆ ಅಯೋಧ್ಯೆಯಲ್ಲಿ ನಿಮ್ಮ ಒಂದು ಕನಸಿನ ಮೂರ್ತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮಗೂ ಕೂಡ ಒಂಚೂರು ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಫಸ್ಟಿಗೆ ಪ್ರೊಸೆಸ್ ಹೇಗಿತ್ತು ಅಂದ್ರೆ ಯಾರಿಗೂ ಗೊತ್ತಿರಲ್ಲ, ಈಗ 3 ಜನ ಅಲ್ಲಿ ಹೋಗಿದ್ರು ಅಂತ ಗೊತ್ತು ಬಿಟ್ರೆ, ಅಂದ್ರೆ ಈ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಹೇಗಿತ್ತು ಸರ್ ಅಲ್ಲಿ? ಫಸ್ಟ್ ಆಫ್ ಆಲ್ ಹೋದ ವರ್ಷ 2023 ಫೆಬ್ರವರಿ 8ನೇ ತಾರೀಕು ನಾನು ಅವತ್ತು ಇಡಗುಂಜಿಯಲ್ಲಿ ಇದ್ದಾಗ ನನಗೆ ಅಯೋಧ್ಯೆಯಿಂದ ಒಂದು ಫೋನ್ ಬರುತ್ತೆ. ಹೀಗೆ ಗಣೇಶ್ ಬಿಟ್ರೆ ಒಂದು ಅಯೋಧ್ಯೆಯಲ್ಲಿ ಬಾಲರಾಮನ ಶಿಲ್ಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಸಂಕಲ್ಪ ಮಾಡಿದ್ದೀವಿ, ತಾವು ಕೈ ಜೋಡಿಸಬಹುದಾ ಅನ್ನೋ ಒಂದು ಟೆಲಿಫೋನ್ ಕರೆ ಬರುತ್ತೆ. ಸರಿ, ಬಹಳ ಸಹಜ ಅಲ್ವೇ, ಬಹಳ ಸಂತೋಷ ಆಗತ್ತೆ. ಒಪ್ಕೊಂಡು ಅದರ ಪ್ರಕ್ರಿಯೆ ಆ ಡೇಟಿನಿಂದ ಶುರುವಾಯಿತು. ಹಾಗೆ ಮೀಟಿಂಗ್ಗಳಿಗೆ ಹೋಗಿದ್ದೆ, ಕಲ್ಲನ್ನ ನೋಡಿ ಸ್ವರೂಪದ ಚಿತ್ರಣದ ಒಂದು ವಿಧಿವಿಧಾನಗಳೆಲ್ಲ ನಡೆದವು. ಆ ಎಲ್ಲಾ ಚಿತ್ರಗಳಲ್ಲಿ ಸುಮಾರು ದೇಶದ ಒಂದು 10-12 ಜನಗಳನ್ನ 15 ಜನಗಳನ್ನೇನೋ ಕರೆದಿದ್ರು. ಅದಕ್ಕೂ ಮುಂಚೆ ಎಷ್ಟು ಜನಗಳನ್ನ ಕರೆದಿದ್ರು, ಫೈನಲಿ ಒಂದು 10-15 ಜನಗಳು ಇದ್ರು. ಆ ಸಂದರ್ಭದಲ್ಲಿ ನಾನು ಒಂದು ಚಿತ್ರ ಬರೆದ ಕಳಿಸ್ಕೊಟ್ಟಿದ್ದೆ. ವಾಸುದೇವ್ ಕಾಮತ್ ಅವರು ಬಹಳ ದೊಡ್ಡ ಪ್ರಖ್ಯಾತ ಚಿತ್ರಕಲಾವಿದ್ರು, ಅವರು ಒಂದು ಚಿತ್ರ ಬರೆದು ಕಳಿಸ್ಕೊಟ್ಟಿದ್ರು. ಅದು 2 ಚಿತ್ರವನ್ನ ಅವರು ಓಕೆ ಅಂತ ಫೈನಲ್ ಮಾಡಿದ್ರು. ಅದಾದ ನಂತರ ಪ್ರಭಾವಳಿಯನ್ನ ಜೋಡಿಸ್ಬೇಕು, ಪ್ರಭಾವಳಿಯನ್ನು ಇಟ್ಟೇ ಮಾಡಿದ್ರೆ ಭದ್ರತೆ ಹೆಚ್ಚಿರ್ತದೆ ಅನ್ನೋ ದೃಷ್ಟಿಯಿಂದ ಪ್ರಭಾವಳಿಯನ್ನು ಇಟ್ಟು ಮಾಡುವಂತ ಸಂಕಲ್ಪ ಬಂತು. ಅದಾದ ನಂತರ ಸ್ವರೂಪದ ಸ್ಪಷ್ಟತೆಯನ್ನ ಮಾಡ್ಕೊಳ್ಳೋ ಸಲುವಾಗಿ ಮತ್ತೆ ಕಲಾವಿದರ ಎಲ್ಲ ಈ ಆಯ್ಕೆಯಾದ ಫೈನಲಿ 3 ಜನರನ್ನ ಆಯ್ಕೆ ಮಾಡ್ಕೊಳ್ಬೇಕಾಯ್ತು. ಆ ಆಯ್ಕೆಯಾದ 3 ಜನರನ್ನ ಅವ್ರು ಪರಿಚಯಿಸುವ ದೃಷ್ಟಿಯಿಂದ ಒಂದ್ಸಾರಿ ಡೆಲ್ಲಿಗೆ ಕರೆದಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ಈ ಎಲ್ಲ ಸಂದರ್ಭದಲ್ಲಿ ನಾನು ನನ್ನ ಶಿಷ್ಯನನ್ನು ಕರ್ಕೊಂಡೆ. ಯಾಕೆಂತಂದ್ರೆ ನನಗೆ ಬೇರೆ ಕೆಲಸ ಕಾರ್ಯಗಳ ಒತ್ತಡಗಳಿದ್ವು. ನಾನು ಈಗಾಗ್ಲೇನೆ ಹೋದ ವರ್ಷನೇ ನಾನು ಚಂಡೀಗಢದ ಒಂದು ಸ್ವಾಮೀಜಿಗಳಿಗೆ ಬಲ್ಜಿತ್ ಸಿಂಗ್ ಮಹಾರಾಜ್ ಅಂತ ಅವ್ರದ್ದು ಒಂದು ಶಿಲ್ಪ 7 ಅಡಿ ಎತ್ತರದ ಶಿಲ್ಪ ಒಪ್ಕೊಂಡಿದ್ದೆ. ಆನಂತರ ಮಾಧವ ನಾರಾಯಣ ಆಶ್ರಮದ 7 ಅಡಿ ಎತ್ತರದ ಒಂದು ನರಸಿಂಹನ ಶಿಲ್ಪ ಒಪ್ಪಿಕೊಂಡಿದ್ದೆ. ಕಲ್ಕತ್ತಾದ ದೊಡ್ಡದೊಂದು ಕೆಲಸವನ್ನು ಒಪ್ಪಿಕೊಂಡಿದ್ದರಿಂದ ನನಗೆ ಆಕ್ಚುಲಿ ಮಾಡೋದಕ್ಕೂ ಕಷ್ಟ, ಬಿಡೋದಕ್ಕೂ ಕಷ್ಟ ಅನ್ನೋ ಸ್ಥಿತಿಯಲ್ಲಿತ್ತು. ಹಾಗೆ ನಾನು ಆ ಸಂದರ್ಭದಲ್ಲಿ ನನ್ನ ಶಿಷ್ಯ ವಿಪಿನ್ ಸಿಂಗ್ ಬದೋರಿಯಾ ಅಂತ UP ನವನೇ, ಅವನು ಉತ್ತರ ಪ್ರದೇಶನವನೇ, ನನ್ನ ಹತ್ರ ಚಿಕ್ಕ ವಯಸ್ಸಿಂದ ಎಲ್ಲಿ ಬಂದು ನನ್ನ ಹತ್ರ ಕಲಿತು ಅನಂತರ ಸ್ವತಂತ್ರವಾಗಿ ಅಧ್ಯಯನ ಮಾಡಿದಂಥವನ್ನ ಸಹಾಯಕನನ್ನಾಗಿ ನಾನು ಪಡಿಬೇಕು ಅಂತ ಅವನಿಗೂ ಫೋನ್ ಆಯ್ತು ಸರ್, ನಾನು ನಿಮ್ ಜೊತೆಗಿದ್ದೀನಿ, ಬರ್ತೀನಿ ಅನ್ನುವ ಅನುಮತಿ ಇತ್ತು. ಎಲ್ಲರೂ ಅಷ್ಟೇ, ಎಲ್ಲ ದೊಡ್ಡ ದೊಡ್ಡ ಕೆಲಸಗಳನ್ನು ಒಬ್ಬರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರವ್ರಿಗೆ ಬೇಕಾದ ಸಹಾಯಕರನ್ನ ಕರ್ಕೊಂಡು ಮಾಡ್ಕೊಡುವಂತ ಒಂದು ಪದ್ಧತಿ. ನನಗೆ ಮೂಲದಲ್ಲಿ ಇದನ್ನ ಅವನಿಗೆ ಒಪ್ಪಿಸಿಕೊಡೋಣ ಅಂತಾನೆ ಒಂದು ಯೋಚನೆ ಇತ್ತು. ಆದ್ರೆ ಟ್ರಸ್ಟಿನವರು ಇಲ್ಲ ಗಣೇಶ್ ಬಿಟ್ರೆ ನಮ್ಗೆ ನಾವು ನಿಮ್ಗೆ ಕೊಟ್ಟಿದ್ದೀವಿ, ನೀವು ಬೇಕಾದ್ರೆ ಯಾರು ಬೇಕಾದ್ರೂ ಸೇರಿಸ್ಕೊಳ್ಳಿ ಅನ್ನೋ ಮಾತುಗಳನ್ನು ಹೇಳಿದ್ರು. ಸರಿ, ನನಗೆ ಈ ಮೊದಲೇ ಈ ಎಲ್ಲ ಇವನ್ ಜೊತೆಗೆ ಇನ್ನೂ ಒಂದು 6-7 ಜನ ಶಿಲ್ಪಿಗಳು ನನಗೆ ಕೊನೆಗೆ ಕೈ ಜೋಡಿಸಿದ್ದು ಅಂತವ್ರು. ಈ ಕಾರಣದಿಂದ ಒಂದು ಚಿತ್ರವೂ ಫೈನಲ್ ಆಯ್ತು. ಕಲ್ಲನ್ನು ನೋಡಿದ್ವಿ, ಆಯ್ಕೆ ಮಾಡ್ಕೊಂಡ್ವಿ. 7 ತಿಂಗಳ ಕಾಲ ಅಯೋಧ್ಯೆಯಲ್ಲೇ ಉಳ್ಕೊಂಡ್ವಿ. ಊಟ, ಕಾಫಿ, ತಿಂಡಿ, ವಸತಿ ಸೌಲಭ್ಯಗಳ ವ್ಯವಸ್ಥೆಗಳನ್ನ ಚೆನ್ನಾಗಿ ಮಾಡಿಕೊಟ್ರು. ಗಾರ್ಡ್ಗಳು, ವಾಚ್ಮನ್ಗಳು, CCTV ಕ್ಯಾಮೆರಾಗಳು, ಎಲ್ಲ ಭದ್ರತೆಯ ವಿಧಿವಿಧಾನಗಳು. ಟೆಲಿಫೋನ್ ಎಲ್ಲ ಕೊಟ್ಟಿದ್ರ? ಅಂದ್ರೆ ನೀವು ಏನ್ ಬೇಕಾದ್ರೂ ಸರ್ಚ್ ಮಾಡ್ಲಿಕ್ಕೆ ಅದೆಲ್ಲ ಇತ್ತು. ಅಂದ್ರೆ ಈ ತರದ್ದು ಏನಾದ್ರು ರೆಸ್ಟ್ರಿಕ್ಷನ್ಸ್ ಅಂತ ಏನಾದ್ರು? ಬೇರೆ ಯಾವ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಅವ್ರದ್ದೇನೋ ಕೈನಲ್ಲಿ ಬಿಲ್ಲು ಬಾಣ ಹಿಡಿಸುವಂತೆ, ಬಿಲ್ಲು ಬಾಣ ಮಾಡಬೇಕು ಅಂತ ಕೂಡ ಇಲ್ಲ, ನಾವು ಬಂಗಾರದಲ್ಲಿ ಮಾಡ್ಕೋತೀವಿ, ಹಿಡಿಸುವಂತೆ ಸಂಯೋಜನೆಯನ್ನ ಕಮಲದ ಮೇಲೆ ನಿಂತಂತೆ ಬಾಲರಾಮನನ್ನ ಮಾಡಿಕೊಡಿ ಅಂತ ಅವರ ಬೇಡಿಕೆ ಇತ್ತು. ಇಷ್ಟೇನೆ. ಇದ್ರ ಮಧ್ಯದಲ್ಲಿ ಇದಾದ ನಂತರ ಮೊದಲ ಪತ್ರದಲ್ಲಿ ನಮ್ಗೆ ಈ ನಿಯಮಾವಳಿಗಳನ್ನು ಕೊಟ್ಟಿದ್ರು. ನಮ್ಮ 3 ಜನಕ್ಕೆ ಕೊಟ್ಟಾಗ ಇದು
ಹೀಗೆ ಇರ್ಲಿ ಅಂತ. ಆ ನಂತರ ಅವರು ನಮ್ಮ 3 ಜನಗಳನ್ನ ಮತ್ತೆ ಕರೆಸಿ ರಾಮಾಯಣದ ವರ್ಣನೆಗಳ ಬರುವ ವಿವರಗಳನ್ನೆಲ್ಲ ನಮ್ಗೆ ಹೇಳ್ತಾ ಇದ್ರು. ಕಂಠದಲ್ಲಿ ತ್ರಿವಳಿಗಳಿತ್ತು, ಅವನಿಗೆ ಗುಂಗುರು ಕೂದಲುಗಳನ್ನ ಹೊಂದಿದ್ದ, ವಕ್ಷಸ್ಥಲದಲ್ಲಿ ಲಕ್ಷ್ಮಿಯ ಲಾಂಛನವಿತ್ತು, ವ್ಯಾಘ್ರ ನಖವನ್ನ ಕಂಠಕ್ಕೆ ಕಟ್ಟಿಕೊಂಡಿದ್ದ, ಈ ಎಲ್ಲ ವರ್ಣನೆಗಳನ್ನ ಅವರು ಹೇಳ್ತಾ ಇದ್ರು. ಅದಕ್ಕೂ ಅನುಗುಣವಾಗಿ ನಾವು ಇದನ್ನೆಲ್ಲ ಜೋಡಿಸ್ಕೊಂಡು, ವಿಶೇಷವಾಗಿ ನಾನು ಇದನ್ನ, ಯಾಕಂದ್ರೆ ನಾನು ಒಬ್ಬರೊಬ್ಬರ ಶಿಲ್ಪಗಳನ್ನು ನೋಡ್ತಾ ಇರ್ಲಿಲ್ಲ. ಈ ಹಿಂದೆ ಹೇಳಿದಾಗನೆ ನನ್ನ ಮನಸ್ಸಿನ ಮೇಲೆ ಬೇರೆಯವರ ಪ್ರಭಾವ ಆಗದೆ ಇರ್ಲಿ, ಮೂಲ ನನ್ನ ಕಲ್ಪನೆಯ ರಾಮ ಮೂಡ್ ಬರ್ಲಿ ಅಂತ. ಒಟ್ಟಂದ್ರೆ 3 ಜನ ಕೂತಾಗ ಈ ಶಿಲ್ಪದ ಬಗ್ಗೆ ಬಿಟ್ಟು ಅಂದ್ರೆ ಬೇರೆ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ. ಊಟ, ಕಾಫಿ, ತಿಂಡಿ, ಆಟ, ದೀಪಾವಳಿ ಹಬ್ಬ ಆಚರಣೆ ಇತ್ಯಾದಿ ಎಲ್ಲವುದೂ ನಾವು ಒಂದು ಎಲ್ಲಾ ಕಲಾವಿದ್ರು ಅಷ್ಟೇ ವಯಸ್ಸಿನ ಭೇದ ಭಾವ ಮರೆತು, ಇನ್ನೊಬ್ರು ನನಗಿಂತ 2 ವರ್ಷ ದೊಡ್ಡವರು, ಅರುಣ್ ನನಗಿಂತ ಸ್ವಲ್ಪ ಚಿಕ್ಕವರು. ಸೊ ಆದ್ರೂ ನಾವೆಲ್ಲ ಒಂದು ಫ್ಯಾಮಿಲಿ, ಒಂದು ಕುಟುಂಬದ ಸದಸ್ಯರ ರೀತಿನಲ್ಲಿ ತುಂಬಾ ಒಳ್ಳೆ ಸಮಯವನ್ನ ಕಳೆದಿದ್ದೀವಿ. ನನ್ನ ಶಿಷ್ಯರ ಸಮೂಹವೂ ಇರ್ತಾ ಇತ್ತು, ಅವರ ಕೆಲಸಗಾರರ ಸಮೂಹವೂ ಇರ್ತಾ ಇತ್ತು. ಹೀಗೆ ಒಂದು ಅದ್ಭುತವಾದ ಒಂದು ಶಿಲ್ಪ ರಚನೆ ಮಾಡೋದಕ್ಕೆ 7 ತಿಂಗಳುಗಳ ಕಾಲ ನಾನು, ಅಂದ್ರೆ 7 ತಿಂಗಳಲ್ಲಿ ನೀವು ಮನೆಗೆ ಬರೋದು ಆತರ ಇರ್ಲಿಲ್ಲ. 7 ತಿಂಗಳು ಕಂಪ್ಲೀಟ್ ಆಗಿ ಅಲ್ಲೇ ಇರ್ಬೇಕಿತ್ತು. ಅವ್ರೇನು ರಿಸ್ಟ್ರಿಕ್ಷನ್ಸ್ ಏನು ಹಾಕಿರ್ಲಿಲ್ಲ. ಅದ್ರ ಮಧ್ಯದ ಸಂದರ್ಭದಲ್ಲಿ ನಾನು ಒಂದ್ಸಾರಿ ಮನೆಗೆ ಬಂದಿದ್ದೆ. ಯಾಕೆಂತಂದ್ರೆ ಆ ಶಿಲ್ಪ ಪೂರ್ಣ ಜವಾಬ್ದಾರಿ ನನಗೆ ಕೊಟ್ಟಾಗ ಈ ಉಳಿದ ಕೆಲಸ ಒಪ್ಪಿಕೊಂಡಿದ್ನಲ್ಲ, ಈ ವರ್ಷ ಪ್ರತಿಷ್ಠಾಪನೆ ಆಗ್ಬೇಕಾದ ಅನೇಕ 2-3 ಶಿಲ್ಪಗಳಿದ್ವಲ್ಲ, ಅದನ್ನ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ಈ ಸಂದರ್ಭದಲ್ಲಿ ನಾನು ಅಯೋಧ್ಯೆಯಲ್ಲೇ ಇರ್ಬೇಕಾಗಿದೆ, ಯಾಕಂದ್ರೆ ಈ ಕೆಲಸವನ್ನ ನಾನು ಜವಾಬ್ದಾರಿಯಿಂದ ಮುಗಿಸಿಕೊಡ್ಬೇಕಾಗಿದೆ, ಹೀಗಿದೆ ಅಂತ ಹೇಳಿದಾಗ ಇವರೆಲ್ಲರೂ ಸಂತೋಷದಿಂದ ಒಪ್ಪಿಕೊಂಡು, ಆಗ್ಲಿ ಗಣೇಶ್ ಭಟ್ರೆ, ನೀವು ದೇಶಕ್ಕೋಸ್ಕರ ಮಾಡ್ತಾ ಇರುವಂತ ಕಾರಣದಿಂದ ನಾವು 1 ವರ್ಷ ಮುಂದಕ್ಕೆ ಪ್ರತಿಷ್ಠಾಪನೆಯನ್ನು ಹಾಕೊಳ್ತೀವಿ, ನಮ್ಮೆಲ್ಲರ ಶುಭ ಹಾರೈಕೆ ಇದೆ, ನಿಮ್ಗೆ ನೀವು ಮಾಡಿ ಬನ್ನಿ ಅಂತ. ಈ ಎಲ್ಲ ನನ್ನ ಗ್ರಾಹಕ ಮಿತ್ರರು ಯಾವ ಶಿಲ್ಪಗಳನ್ನ ಪ್ರತಿಷ್ಠಾಪನೆಗೆ ಅಂತ ಕೊಟ್ಟಿದ್ರು, ಅವರೆಲ್ಲ ನನ್ನನ್ನ ಹುರಿದುಂಬಿಸಿ ಪ್ರೋತ್ಸಾಹಿಸಿ ಕಳಿಸ್ಕೊಟ್ಟಂತವ್ರು. ಸರ್, ನನ್ಗೊಂದು ಕುತೂಹಲಕಾರಿ ಪ್ರಶ್ನೆ ಇದೆ. ಏನಂದ್ರೆ ನೀವೀಗ ಅಲ್ಲೆಲ್ಲ ಹೋಗಿದ್ರಲ್ಲ ಸರ್, ಫಸ್ಟ್ ಗೆ ನಿಮ್ಗೆ ಅಯೋಧ್ಯೆಯಿಂದ ಹಿಂಗೆ ಮಾಡ್ಬೇಕು ಅಂತ ಕಾಲ್ ಬಂತಲ್ಲ, ಅವಾಗ ಅಂದ್ರೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಯಾಕೆ ಅಂತ ಹೇಳಿದ್ರೆ ಈಗ ಅಯೋಧ್ಯ ರಾಮ ಮಂದಿರ ಅಂತ ಹೇಳಿದ್ರೆ ನಾವು ನೋಡ್ತಾ ಇದೀವಿ ಹಲವಾರು ವರ್ಷಗಳಿಂದ ಅದಾಗ್ಬೇಕು ಅಂತ ಇದ್ದಂತಹ ಒಂದು ಪ್ರೋಸೆಸ್. ಅದು ಹೇಳ್ಬೇಕು ಅಂದ್ರೆ ಇಡೀ ಒಂದು ಭಾರತ ಅಲ್ಲ, ಇಡೀ ಒಂದು ಜಗತ್ತೇ ಇದನ್ನ ಕನಸು ಕಂಡಿತ್ತು ಅಂತಾನೆ ಹೇಳ್ಬೋದು. ಸೊ ಆ ಕನಸನ್ನ ನೀವು ನೆರವೇರಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಲ್ಲ, ಅದು ಖಂಡಿತ ಅನ್ನುವಂತ ಒಂದು ಖುಷಿ ಸಿಕ್ಕಾಗ ಅಂದ್ರೆ ನಿಮ್ಗೆ ಹೇಗ್ ಅನ್ನಿಸ್ತು? ಕಲ್ಪನೆ ಇರ್ಲಿಲ್ಲ ನನಗೆ. ಅದು ಆಕ್ಚುಲಿ ಬರುತ್ತೆ, ಅದೇ ಮೊದಲನೇದಾಗದೆ ಮೊದಲನೇ ಕಾಲ್ ಅಂತ ಹೇಳಿದ್ನಲ್ಲ, ಯಾವ ಟೆಲಿಫೋನ್ ಕಾಲ್ ಬಂದಿತ್ತು ಅಂತ ಹೇಳಿದ್ನಲ್ಲ, ನಿಜವಾಗ್ಲೂ ಅಂದ್ರೆ ಅದು ಇಲ್ಲ ನಮ್ಗೆ ಕೊನೆ ಹಂತದಲ್ಲಿ ಅವ್ರ ಡೆಲ್ಲಿಯಲ್ಲಿ ಫಸ್ಟ್ ಇದೆಲ್ಲ ಯಾವ ವಿಧಿವಿಧಾನಗಳೆಲ್ಲ ನಡೆದು ಹೋಗಿತ್ತು. ಆ ನಂತರದಲ್ಲಿ ನನಗೆ ಪತ್ರ ಬಂದಿರಲಿಲ್ಲ. ಮೊದಲನೇದಾಗಿ ಅರುಣ್ಗೆ ಪತ್ರ ಫೈನಲ್ ಆಗಿತ್ತು, ಅವನಿಗೆ ಕೊಟ್ಟಿದ್ದಾರೆ ಅಂತನ್ನುವಂತಹದ್ದು ನನಗೆ ಗೊತ್ತಾಗಿತ್ತು. ನನಗೆ 4 ದಿವಸದ ನಂತರ ನನಗೆ ಈ ಪತ್ರ ಬಂತು, ಗಣೇಶ್ ಭಟ್ರೆ ನೀವು ಆಯ್ಕೆ ಆಗಿದ್ದೀರಿ ಅನ್ನುವಂತ ಒಂದು ಸುದ್ದಿ ನನಗೆ ಸಿಕ್ಕಿದ್ದು 4 ದಿವಸದ ನಂತರ. ಸಿಕ್ಕೋ ತನಕ ಅಂದ್ರೆ ಅವರೇ ಹೇಳಿದ್ರು, ಪತ್ರ ಬಂದ್ರೆ ನೀವು ಆಯ್ಕೆ ಆಗಿದ್ದೀರಿ ಅಂತ ಅರ್ಥ ಅಂತ. ಸರಿ, ಪತ್ರ ಬಂತು, ನೋಡಿದೆ, ಏನಿದು, ನಾನು ಅಯೋಧ್ಯೆಗೆ ಹೋಗ್ತೀನ, ಅಲ್ಲಿದ್ದು ದೇಶ ಗೌರವಿಸುವಂತ ರಾಮನನ್ನ ಮಾಡುವ ಯೋಗ ನನಗೆ ಒದಗಿ ಬರ್ತಾ ಇದೆಯಾ? ತುಂಬಾ ಭಯ ಆಯ್ತು. ಅದ್ರ ಯಾಕೆಂದ್ರೆ ಇದು ಇಡೀ ದೇಶ ಒಪ್ಪಿಸಿಕೊಡುವಂತಹ ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸ ಅಲ್ಲ. ಅದೇ ರೀತಿ ನಾವು ಕೂಡ ತುಂಬಾ ಚಿಂತನೆಗಳನ್ನ ಮಾಡಿ ಯಾವುದು ಯೋಗ್ಯ, ಯಾವುದನ್ನು ಇಡಬೇಕು, ಯಾವುದನ್ನು ಮಾಡಬೇಕು, ನನ್ನ ಸ್ವತಂತ್ರವಾದ ನಿರ್ಧಾರಗಳು ಇವೆಲ್ಲ. ಈ ಸಂಯೋಜನೆಯಲ್ಲಿ ಈ ಶಿಲ್ಪದ ಸೋಲು ಗೆಲುವಿಗೆ ನಾನೇ ಕಾರಣ. ಇದರಲ್ಲಿ ನಾನು ಯಾರನ್ನು ಅಥವಾ ನನ್ನ ಶಿಲ್ಪ ಆಯ್ಕೆ ಆಗ್ಲಿಲ್ಲ ಅಂತ ನಾನು ಸೋಲು ಅನ್ನೋಂತ ನಾನು ಈಗ್ಲೂ ನನಗೆ ಯಾವ ಸಂತೋಷ ಇದೆ ಅಂತಂದ್ರೆ,
ದೇಶದ ದೃಷ್ಟಿಯಿಂದಲ್ಲ, ಪ್ರಪಂಚದ ದೃಷ್ಟಿಯಿಂದ ಅಯೋಧ್ಯೆಯ ರಾಮನನ್ನ ಯಾವ ರೀತಿ ಮಾಡಬಹುದಾಗಿತ್ತು ಅನ್ನುವ ನನ್ನ ಕಲ್ಪನೆಯನ್ನ ಸಾಕಾರ ರೂಪಗೊಳಿಸಿದ್ದೇನೆ. ಅದೇ ಅದರ ತೃಪ್ತಿ ಸಮಾಧಾನ ಇದೆ. ದೇಶೀಯವಾಗಿ ಮಾಡಿದ್ದೀನಿ, ಅಖಂಡತ್ವದಿಂದ ಮಾಡಿದ್ದೀನಿ, ಮೊನೋಲಿಥಿಕ್ ಅಂತ ಏನ್ ಕರಿತೀವಲ್ಲ ಆ ರೀತಿಯಲ್ಲಿ ಮಾಡಿದ್ದೀನಿ. ಪ್ರತಿಯೊಂದು ಹಂತದಲ್ಲಿಯೂ ಇವನು ರಾಮಲಲ್ಲ, ಇದು ಅಯೋಧ್ಯೆಗೆ ಸಂಬಂಧಪಟ್ಟದ್ದು ಅನ್ನುವಂತಹ ಕುರುಹುಗಳನ್ನ ಇಟ್ಟಿದ್ದೀನಿ. ನೀವು ಹೆಚ್ಚು ಕಡಿಮೆ 1 ಅಡಿ 1.5 ಅಡಿ ಡಿಸ್ಟೆನ್ಸ್ ಅಲ್ಲಿ ಒಂದೊಂದು ನಿಮಗೆ ಸಾಕ್ಷಿಗಳು ಸಿಗ್ತಾ ಇದೆ ನನ್ನ ಶಿಲ್ಪದಲ್ಲಿ. ಅಷ್ಟು ಒಂದು ಡೆಫಿನೇಷನ್ ಕೊಟ್ಟು ನನ್ನ ಶಿಷ್ಯ ಸಮೂಹದವರು, ನನ್ನ ಶಿಷ್ಯರಾಗಿರ್ಬೋದು, ಶಿಷ್ಯರಾಗಿರ್ಬೋದು, ವಿಪಿನ್ ಸಿಂಗ್ ಬದೋರಿಯಾ ಅಂತ ಹೇಳಿ ಇದೇ ಊರಿನಲ್ಲಿ ಒಂದು ಗುರುಕುಲ, ಸಾಗರದಲ್ಲಿ ಒಂದು ಗುರುಕುಲ ಏನು ಮಾಡದ ಸಂದರ್ಭದಲ್ಲಿ ನನ್ನನ್ನು ಕೇಳಿದವಾಗ ನಾನು ವಿಪಿನ್ ಸಿಂಗ್ ಅನ್ನ ಇಲ್ಲಿ ಗುರುಕುಲಕ್ಕೆ ಶಿಕ್ಷಕರಾಗಿ ಕಳಿಸ್ಕೊಟ್ಟಿದ್ದೆ. ಸೊ ಅದರ ಪ್ರೇರಣೆಯಿಂದ ನಾನು ಹೇಗೆ ಸಾಗರದಲ್ಲಿ ಶಿಲ್ಪಕಲಾಭ್ಯಾಸವನ್ನ ಪ್ರಾರಂಭ ಮಾಡಿ ದೇಶ ವಿದೇಶಗಳಲ್ಲಿ ನನಗೆ ಹೆಸರು ಮಾಡೋದಕ್ಕೆ ಅವಕಾಶ ಕೊಡ್ತು ಈ ಸಾಗರ, ಈ ಮಣ್ಣಿನ ಗುಣ ಇದೆ ಆಕ್ಚುಲಿ. ಸೊ ವಿಪಿನ್ ಸಿಂಗ್ ಕೂಡ ಇಲ್ಲಿ ಬಂದದ್ರಿಂದ ಒಂದು ಶಿಷ್ಯ ಸಮುದಾಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಯ್ತು. ಆ ಶಿಷ್ಯರುಗಳನ್ನೇ ನನ್ನ ಶಿಷ್ಯರುಗಳು ಮತ್ತೆ ನನ್ನ ಶಿಷ್ಯರ ಶಿಷ್ಯರುಗಳು, ಶಿಷ್ಯರ ಸಮೂಹದಿಂದ ನಾವು ಬೇರೆ ಯಾರನ್ನೂ ಹೊರಗಡೆಯವ್ರನ್ನ ಕರೆದೇ ಇಲ್ಲ. ಸೊ ಹಾಗಾಗಿ ಒಂದೇ ಘರಾನೆಯ ಪೂರ್ಣ ರೂಪದ ಶಿಲ್ಪ ಅಯೋಧ್ಯೆಯಲ್ಲಿ ತಯಾರಾಗಿತ್ತು. ಹಾಗಾಗಿ ಮತ್ತೆ ಭಾರತೀಯ ಒಂದು ಪರಂಪರೆಯನ್ನ ಇಟ್ಕೊಂಡು ಮಾಡಿದ್ವಿ ನಾವು. ಆಯ್ಕೆ ದೇವರಿಗೆ ಬಿಟ್ಟಿದ್ದು. ಅಲ್ಲಿ ಯೋಗ್ಯತೆ ಒಂದೇ ಮುಖ್ಯ ಅಲ್ಲ, ಯೋಗವೂ ಬೇಕಾಗುತ್ತೆ. ಅಲ್ಲ, ಅಷ್ಟು ಜನರಲ್ಲಿ ಅಂದ್ರೆ ಇಷ್ಟು ಕೋಟಿ ಜನರಲ್ಲಿ ನಿಮ್ಗೆ ಒಂದು ಅಲ್ಲಿ ಮಾಡಿ ಆ ಶಿಲ್ಪವನ್ನ ತಯಾರು ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದೆ ಒಂದು ದೊಡ್ಡ ಭಾಗ್ಯ. ಅದ್ರ ಬಗ್ಗೆ ಬಹಳ ಸುಂದರವಾದ ಒಂದು ಶಿಲ್ಪ ನಿರ್ಮಾಣ ಮಾಡಿದ್ವಿ. ನಮಗೂ ಒಂದು ತೃಪ್ತಿ, ಸಮಾಧಾನ, ಸಂತೋಷ ಇದೆ. ನಾವು ಸಂತೋಷ ಪಟ್ಟಿದ್ದೀವಿ. ಸೆಲೆಕ್ಷನ್ ಪ್ರೋಸೆಸ್ ಕೂಡ ಅದೇ ರೀತಿ. ಸೆಲೆಕ್ಷನ್ ಪ್ರೋಸೆಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ತೀರಾ ಆಳವಾದ ವಿವರಕ್ಕೆ ನಾವು ಹೋಗ್ಲಿಲ್ಲ. ಅವತ್ತು ಒಂದು 10-15 ಜನ ನಾನು ಇದ್ದೆ. ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಂದ್ರೆ ಪವರ್ ಪಾಯಿಂಟ್ ಅಲ್ಲ, ಶಿಲ್ಪದ ವಿವರಗಳನ್ನ ನಾವು ಕೊಟ್ವಿ, ಹೀಗೀಗಿದೆ ಅಂತ. ಬಟ್ ನಮ್ದು ಸ್ವಲ್ಪ ಹರಕ್ ಹಿಂದಿ ಅಂತ ತೀರಾ ಬಹಳ ಗ್ರ್ಯಾಂಡ್ ಹಿಂದಿ. ನಾನು ಎಷ್ಟರ ಮಟ್ಟಿಗೆ ಯಶಸ್ವಿ ಆದ ಗೊತ್ತಿಲ್ಲ, ಪ್ರಯತ್ನ ಮಾಡಿದ್ದೀನಿ. ಅವರುಗಳು ಗಮನಿಸಿದ್ದಿರ್ತಾರೆ. ಆಯ್ಕೆ ಅನ್ನುವಂತಹದ್ದು ಅದು ಎಲ್ಲರನ್ನ ಮೀರಿದ್ದು. ಹಾಗಾಗಿ ಆಯ್ಕೆ ನನಗೆ ಮುಖ್ಯವಾಗಿರ್ಲಿಲ್ಲ. ನಾನು ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ನಾ ಅದನ್ನ ಎಷ್ಟು ಮಾಡಿದೀನಿ ಅನ್ನೋದು ನನಗೆ ಮುಖ್ಯವಾಗಿತ್ತು ಅಷ್ಟೇ. ಅದರಿಂದ ನಾನು ಐ ಆಮ್ ದಿ ವಿನ್ನರ್. ಇದರಿಂದಾಗಿ ಈಗ ಒಂಥರ ನಿಮ್ಮನ್ನ ಹೇಗೆ ಈಗ ಗುರುತಿಸ್ತಾರೆ ಜನ ಹೊರಗಡೆ ಹೋದ್ರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇದೆ, ಜನಗಳು ಈ ಮಾಧ್ಯಮ ಇದೆಯಲ್ಲ ಅದೊಂದು ಅದ್ಭುತವಾದ ಮಾಧ್ಯಮ. ಹಿಂದಿನ ಕಾಲದಲ್ಲಿ ಎಲ್ಲ ನೋಡಿ, ಈಗ ನಾಟ್ಯ ಕಲಾವಿದರಿಗೆ ಅಥವಾ ಸಿನಿಮೆಯ ಕಲಾವಿದರುಗಳಿಗೆ ಅವ್ರನ್ನ ನೋಡಿದಾಗ ಗುರುತಿಸ್ತಾರೆ. ಯಾಕೆಂತಂದ್ರೆ ಅವ್ರ ಸಿನಿಮಾದಲ್ಲಿ ಮತ್ತೆ ರಿಯಲ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಶಿಲ್ಪ ಕಲಾವಿದರಿಗೆ ಹಂಗಲ್ಲ. ಶಿಲ್ಪ ಕಲಾವಿದರಿಗೆ ಅವ್ರ ಶಿಲ್ಪಗಳು ಕಾಣ್ತವೆ, ಚಿತ್ರ ಕಲಾವಿದರಿಗೆ ಅವ್ರ ಚಿತ್ರಗಳು ಕಾಣ್ತವೆ, ಆದ್ರೆ ಕಲಾವಿದ ಕಾಣಿಸ್ಕೊಳ್ಳೋದಿಲ್ಲ. ಸರ್, ಅಂದ್ರೆ ನಿಮ್ ಮನೆತನದಿಂದನೂ ಈ ಒಂದು ಕಲೆ ಅಡಗಿ ಬಂದಿತ್ತ ಅಥವಾ ನಿಮ್ಮಿಂದ ಶುರುವಾಗಿದ್ದ ಇದು? ವಿಶೇಷವಾಗಿ ಈ ಮಾಧ್ಯಮದ ವಿವರಗಳು ಬಂದಾಗ ನಾನು ನನ್ನ ಮನೆತನದಿಂದ ನಾನೊಬ್ಬ ಬ್ರಾಹ್ಮಣ, ಇಡಗುಂಜಿ ಗಣಪತಿ ದೇವಸ್ಥಾನದ ಅರ್ಚಕರ ಮಗ ನಾನು. ಚಿಕ್ಕ ವಯಸ್ಸಿನಲ್ಲಿ ಆ ಗಣಪತಿಯ ಸೇವೆಗೆ, ಅರ್ಚನೆಗೆ, ಪೂಜೆಗೆ ಹೋದಾಗ ತಂದೆಗೆ ಸಹಾಯಕ್ಕೆ ಹೋಗ್ತಾ ಇದ್ದೆ ನಾನು. ಆ ಸಂದರ್ಭದಲ್ಲಿ ಆ ಮಾಡಲಿಂಗು, ಆ ಸ್ವರೂಪಗಳು ನನ್ನನ್ನ ಅವನತ್ತ ಎಳೆದ್ವು, ಆ ಕಲೆಯತ್ತ ಎಳಿತು. ಅಲ್ಲೇ ನನ್ನೊಳಗೆ ಒಬ್ಬ ಕಲಾವಿದ ಹುಟ್ಟಿದ. 7ನೇ ವರ್ಷದಲ್ಲಿ 8ನೇ ವರ್ಷದಲ್ಲಿ 8-10ನೇ ವರ್ಷದ ತನಕ. ಅಂದ್ರೆ ಈಗ ನೀವೇ ಶುರು ಮಾಡಿದ್ದು ನಿಮ್ಮ ಇಡೀ ಮನೆತನಕ್ಕೆ ಶಿಲ್ಪಿ ಅನ್ನೋ? ನೀವೇ. ತಂದೆಗೆ ಕಲೆಯಲ್ಲಿ ಆಸಕ್ತಿ ಹಾಗಾಗಿ ಇದನ್ನು ಶುರು ಮಾಡಿದೆ. ಆದ್ರ ಅದನ್ನ ಇಷ್ಟು ದೊಡ್ಡ ಮಟ್ಟಿಗೆ ಅಂದ್ರೆ ಇದೇ ನಿಮ್ಮ ಕೆರಿಯರ್ ಆಗಿ ಇಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ? ಆದ್ರೆ ನನ್ನ ಆ ಆಸಕ್ತಿಗೆ ಅವಕಾಶ ಕೊಟ್ಟಿದ್ದು ಸಾಗರ. ಈ ಜನ್ಮಭೂಮಿ ಇದೆಯಲ್ಲ, ನನಗೆ ಅದಕ್ಕೆ ನಿನ್ನೆ ನಾನು ಸಂದರ್ಭ ಬಂದಾಗ ಹೇಳೋದು, ನನಗೆ 2 ತಾಯಿ. ಒಂದು ಜನ್ಮ ಕೊಟ್ಟ ತಾಯಿ, ಆ ತಾಯಿಯ ಹೆಸರು ಮಹಾಂಕಾಳಿ ಮಾರಿಕಾಂಬೆ ದೇವಿಯ ಹೆಸರೇ. 2ನೇದು ಈ ಸಾಗರ.
ನನಗೆ ಇನ್ನೊಂದು ತಾಯಿ. ಯಾಕಂದ್ರೆ ನನ್ನ ಕಲಾ ಜೀವನದ ಪ್ರಾರಂಭದ ಹೆಜ್ಜೆಯನ್ನು ಇಟ್ಟಿದ್ದು ನಾ ಇಲ್ಲಿಂದ. ಇಲ್ಲಿ ಇಂಡಸ್ಟ್ರಿಯಲ್ ಸ್ಕೂಲ್ ಅಂತ ಇತ್ತು, ಜೊತೆಗೆ KG ಶಾಂತಪ್ಪ ಗುಡಿಗಾರ್ ಅಂತ, ಅವರು ನನ್ನ ಮೊದಲ ಗುರು. ನನಗೆ ಹೇಳ್ಕೊಟ್ಟು ನನಗೆ ಶಿಲ್ಪಕಲೆಯ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಂತ ಜನ ಅವರು. ಆ ಕಾರಣದಿಂದಲೇ ನನಗೆ ಈ ಸಾಗರ ನನ್ನ ಶ್ರದ್ಧಾ ಕೇಂದ್ರವೂ ಹೌದು. ನನಗೆ ಇವತ್ತಿಗೂ ನಾನು ಇಲ್ಲಿಂದ ಅನ್ನ ಕಾಣ್ತಾ ಇದ್ದೇನೆ. ಆ ತೃಪ್ತಿ, ಸಮಾಧಾನ, ಆ ತಾಯಿಯನ್ನು ಯಾವಾಗಲೂ ಮನಸ್ಸಿನಲ್ಲಿ ಸ್ಮರಿಸ್ತೇನೆ. ಈ ಗುರು ಇಲ್ಲದೆ ಹೋಗಿದ್ರೆ ನಾನು ಬೆಂಗಳೂರಿಗೂ ಸೇರ್ತಾ ಇರಲಿಲ್ಲ. ಇನ್ನು ಹೆಚ್ಚಿನ ಅಧ್ಯಯನಕ್ಕೆ, ಅಭ್ಯಾಸಕ್ಕೆ ನನಗೆ ದೇವಲಕುಂದ ವಾದಿರಾಜ ಅಂತ ಬಹಳ ದೊಡ್ಡ ಶ್ರೇಷ್ಠ ಗುರು, ಶಿಲ್ಪ ಕಲಾವಿದರು. ಪ್ರೊಫೆಸರ್ SK ರಾಮಚಂದ್ರ ರಾವ್ ಅಂತ ಶಿಲ್ಪ, ನೃತ್ಯ, ಗೀತ, ವಾದ್ಯ, ಸಂಗೀತ, ಸಾಹಿತ್ಯ, ಯಾವ್ಯಾವ ಕಲಾ ಪ್ರಕಾರಗಳು, ಲಲಿತ ಕಲೆಗಳೇ ಇದೆಯೋ ಅದು ಎಲ್ಲವುದಕ್ಕೂ ಅವರೊಂದು ಅಥೆಂಟಿಕೇಟೆಡ್ ಅಂತ ಹೇಳುವಂತಹ ಒಂದು ಮಹಾನ್ ಚೇತನ ಆಗಿತ್ತು. ಅವ್ರ ಹತ್ರ, ವಾದಿರಾಜ್ ಅವ್ರ ಹತ್ರ ಎಲ್ಲ ಒಂದು 10 ವರ್ಷ ಗುರುಕುಲ ಪದ್ಧತಿನಲ್ಲಿ ಶಿಲ್ಪಾಭ್ಯಾಸವನ್ನು ಮಾಡಿದೆ. ದೇಶ ಎಲ್ಲ ಓಡಾಡೋಕ್ಕೂ ಅವಕಾಶ ಸಿಕ್ತು. ಒಂದು 18 ವರ್ಷ ಅದಾದ ನಂತರ ಟೀಚಿಂಗ್ ವೃತ್ತಿಯನ್ನು ಮಾಡಿದೆ. ಸುಮಾರು ಒಂದು 600-800 ಜನ ವಿದ್ಯಾರ್ಥಿಗಳಿಗೆ ಶಿಲ್ಪಕಲೆ, ಭಾರತೀಯ ಶಿಲ್ಪಕಲೆಗಳ ಬಗ್ಗೆ ಪರಿಚಯ ಮಾಡಿಕೊಡುವಂತ ಅವಕಾಶ ಸಿಕ್ತು. ಹಾಗೆ ಬಂದದ್ರಲ್ಲಿ ವಿಪಿನ್ ಸಿಂಗ್ ಕೂಡ ಒಬ್ಬ ಹತ್ರ ಕಲ್ತ್ಕೊಂಡು 1.5 ವರ್ಷ ತರಬೇತಿ ಮಾಡಿ, ಇನ್ನೂ 1-2 ವರ್ಷಗಳ ಕಾಲ ಅಲ್ಲೇ ಇದ್ದು ಹೆಚ್ಚಿನ ಅಧ್ಯಯನವನ್ನು ಮಾಡಿ, ಕೊನೆಗೆ ಮತ್ತೆ ಬೇರೆ ಬೇರೆ ಅಭ್ಯಾಸಗಳನ್ನು, ನಿರಂತರವಾದ ಅಭ್ಯಾಸಗಳನ್ನ ಮಾಡಿ ತನ್ನ ಎಲ್ಲ ಪ್ರತಿಯೊಬ್ಬರು ಅವರವರ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ಸೂರ್ಯರೇ. ಅವರ ಒಂದು ಬೆಳಕು ಸಮಾಜಕ್ಕೆ ಸಿಕ್ಕಬೇಕು. ಹಾಗೆ ಇವೆಲ್ಲ ಬೆಳ್ಕೊಂಡು ಬರೋದಕ್ಕೆ ಸಹಾಯ ಆಯಿತು. ವಿದೇಶದಲ್ಲಿ ಒಂದು 10-17 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕಲಾ ಉತ್ಸವಗಳಲ್ಲಿ ಭಾಗವಹಿಸ್ತಾ ಇದ್ದೆ. ಒಂದು 40-50 ಜನ ಶಿಷ್ಯರು ಯುರೋಪ್ನಲ್ಲಿ ಇದ್ದಾರೆ. ಅನೇಕ ಪ್ರಶಸ್ತಿ ಪುರಸ್ಕಾರಗಳೆಲ್ಲ ಬಂದು 93ರಲ್ಲೇ ರಾಜ್ಯ ಪ್ರಶಸ್ತಿ ಬಂತು. ಈ ಕಲಾಕ್ಷೇತ್ರ ನನ್ನನ್ನ ಚೆನ್ನಾಗಿ ಪೊರೆದಿದೆ, ನನ್ನನ್ನು ಸಾಕಿದೆ, ನನಗೆ ಹೆಸರು ಕೊಟ್ಟಿದೆ, ಕೀರ್ತಿ ಕೊಟ್ಟಿದೆ, ಹಣ ಕೊಟ್ಟಿದೆ, ವಿದೇಶಕ್ಕೆ ಸಾಗಿಸಿದೆ. ನನ್ನ ಒಂದು ಪ್ರತಿಭೆಗೆ ಪ್ರಾಮಾಣಿಕವಾದ ಎಲ್ಲ ಫಲವನ್ನ ಈ ಕಲಾ ತಾಯಿ ನನಗೆ ಕೊಟ್ಟಿದೆ. ಹಾಗೇನೆ ನನ್ನ ಕೈನಲ್ಲಾದ ಸೇವೆಯನ್ನು ನಾನು ಮಾಡೋದಕ್ಕೆ ಅನೇಕ ಕಲಾಕೃತಿಗಳನ್ನೆಲ್ಲ ನಿರ್ಮಾಣ ಮಾಡಿದೆ. ದೇಶ ವಿದೇಶಗಳಲ್ಲಿ, ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಜರ್ಮನಿ ಇರ್ಬೋದು, ಅಥವಾ ಭಾರತದ ಹಲವು ಭಾಗಗಳಲ್ಲಿ ಒಳ್ಳೊಳ್ಳೆ ಶಿಲ್ಪ ರಚನೆ ಮಾಡೋದಕ್ಕೆ ಅವಕಾಶವನ್ನ ಈ ಸಮಾಜ ನನಗೆ ಒದಗಿಸಿಕೊಡ್ತು. ಇಲ್ಲಿ ಕಲಾವಿದರು ಎಲ್ಲರೂ ಸಹಯೋಗವನ್ನ ತುಂಬಾ ಚೆನ್ನಾಗಿ ಭಾರತದಲ್ಲಿ ಈಗಂತೂ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮೊದಲೇ ಕಲಿಯುವಾಗೆಲ್ಲ ಸರಿಯಾಗಿ ಕಲಿಯೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಈ ಇಂಟರ್ನೆಟ್ಗಳು ಇರಲಿಲ್ಲ, ಅಥವಾ ಈ ಮೊಬೈಲ್ಗಳು, ಮಾಧ್ಯಮಗಳು ಇರಲಿಲ್ಲ. ಹೋಗಿ ಆ ಪ್ರದೇಶದ ಕಲೆಯನ್ನ ನೋಡಿ ನೆನಪಿಟ್ಟುಕೊಂಡು ಮನೆಗೆ ಬಂದು ಮಾಡಿ ಕಲಿಬೇಕಾಗಿತ್ತು. ಈಗ ಆದ್ರೂ ಈ ಶಿಲ್ಪಿಗಳಿದ್ದು ಸರ್, ನಂಗೊಂದು ತುಂಬಾ ಕುತೂಹಲ ಅಂತಂದ್ರೆ, ನಿಮಗೆ ಅಲ್ಲಿ ಈಗ ನೀವು ಬೇರೆ ಮೂರ್ತಿಗಳನ್ನ ಮಾಡ್ತಾ ಟ್ರಯಲ್ ಅಂಡ್ ಎರರ್ ಇರುತ್ತೆ, ಆದ್ರೆ ಅಲ್ಲಿ ಕೊಟ್ಟಿದ್ದು ಒಂದೇ ಕಲ್ಲು. ಆ ಕಲ್ಲಿಗೆ ನೀವು ಒಂದು ಹೊಡೆತ ಜಾಸ್ತಿ ಕೊಡೋದು ಅಥವಾ ಕಮ್ಮಿ ಕೊಡೋದಾದ್ರೂ ಕೂಡ ಆ ಇಡೀ ಮೂರ್ತಿಗೆ ಹಾಳಾಗಿ ಹೋಗ್ತಾ ಇರುತ್ತೆ. ಸೊ ಒಂದ್ ಮೂರ್ತಿ ತಯಾರು ಮಾಡ್ಬೇಕಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಂದ್ರೆ ಕಾನ್ಸಂಟ್ರೇಷನ್. ಈಗ ನಾವೊಬ್ಳು ಸಂಗೀತಗಾರ್ತಿಯಾಗಿ ಗಂಟ್ಲು ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಯಾವಾಗ್ಲೂ ಹಾಡ್ಬೇಕಾದ್ರೆ. ಸೊ ಆತರ ನಿಮ್ಗೆ ಶಿಲ್ಪಿಯಾಗಿ ಒಂದ್ ಮುಖ್ಯವಾಗಿರುವಂತಹ ಒಂದ್ ಕ್ವಾಲಿಟಿ ಏನ್ ಇರ್ಬೇಕು ಅಂದ್ರೆ? ಒಂದು ಕಲಾವಿದನಿಗೆ ಲೋಕಜ್ಞಾನ ಇರಲೇಬೇಕು, ಮೊಟ್ಟ ಮೊದಲ ಬೇಸಿಕ್. 2, ಕಲೆನಲ್ಲಿ ಅವನಿಗೆ ಆಸಕ್ತಿ ಇರಲೇಬೇಕು. 3ನೇದು, ಆಸಕ್ತಿ ಇದ್ದಾಗ ಅವನ ಅನುಭವವನ್ನ ಸಹಜವಾಗಿ ತಾನಾಗೆ ಪಡಿತಾನೆ. ಆ ಅನುಭವ ಅವನ ಮುಂದಿನ ಕಲಾಕೃತಿಗೆ ಒಂದು ಧೈರ್ಯ ಕೊಡ್ತದೆ. ಹೀಗೆ ನಮ್ಮ ಜೀವನದ ಬೆಳವಣಿಗೆ ಹಂತ ಹಂತದಲ್ಲೂ ನಾವಿದನ್ನ ನಮಗ್ ಗೊತ್ತಿಲ್ಲದೆ ಕಲಿತಾ ಇರ್ತೀವಿ. ಆದ್ರಿಂದ ಈ ಎಲ್ಲರ ಹೊಸಬರಿಗೆ ನೋಡಿದವಾಗ ಹೌದು ಇದು ಹೆಂಗ್ ಮಾಡಿದ್ರು ಅಂತಂದ್ರೆ ಅವರಿಗೆ ಈ ನಮ್ಮ ಹಿಂದಿನ ಬೆಳವಣಿಗೆಯ ಕುತೂಹಲ ಸಹಜವಾಗಿ ಗೊತ್ತಿಲ್ಲದೆ ಇರೋದು. ಆದ್ರೆ ಈ ಎಲ್ಲ ಹಿನ್ನೆಲೆ ನಮ್ಮೊಳಗೆ ಇದ್ದು ನಾವು ಮತ್ತೆ ಆ ಮಾಧ್ಯಮದ ಸಾಧ್ಯತೆಗಳನ್ನ ಟೆಸ್ಟ್ ಮಾಡ್ತೀವಿ. ಎಷ್ಟು ಸೂಕ್ಷ್ಮ ಕೆಲಸವನ್ನು ಮಾಡಬಹುದು ಇದರೊಳಗಡೆ, ಇದರ ಹಾರ್ಡ್ನೆಸ್ ಎಷ್ಟಿದೆ, ಇದರ ಡೆನ್ಸಿಟಿ ಎಷ್ಟಿದೆ,
ಹಾಗೆ ಒಂದು 10 ಗಂಟೆ 12 ಗಂಟೆ ಕೆಲಸ ನಡೀತಾ ಇತ್ತು. ಕಣ್ಣಿಗೆ ತುಂಬಾ ಕಣ್ಣಿಗೆ ಆಗತ್ತೆ. ಏನ ಕನ್ನಡಕವನ್ನು ಬಳಸ್ತೀವಿ. ನನಗೆ ಆಕ್ಚುಲಿ ನೀವೀಗ ಹೇಳಿದಾಗ ಜ್ಞಾಪಕ ಬಂತು, ಕ್ಯಾಟ್ರಾಕ್ಟ್ ಆಗೋಗ್ಬಿಡ್ತು. ಒಂದ್ ಕಣ್ಣು ಆಪರೇಷನ್ ಆಗಿತ್ತು, ಇನ್ನೊಂದು ಕಣ್ಣು ಆಪರೇಷನ್ ಆಗಿರ್ಲಿಲ್ಲ. ಅಯೋಧ್ಯೆಗೆ ಹೋದಾಗ ಈ ಕಣ್ಣಲ್ಲಿ ಸ್ವಲ್ಪ ಜಲ್ಲಿ ಇತ್ತು. ಆ ಜಲ್ಲಿಯನ್ನ ಡಾಕ್ಟರ್ ಥಾಪರ್ ಅಂತ ಹೇಳಿ, ಮೂಲ ಅವರು ಪಾಕಿಸ್ತಾನದವರು, ಶ್ರೀರಾಮ ನೇತ್ರಾಲಯ ಅಂತಲೇ ಅಯೋಧ್ಯೆಯಲ್ಲಿ ಅವ್ರದ್ದೊಂದು ಕಣ್ಣಿನ ಆಸ್ಪತ್ರೆ ಇದೆ. ಆ ನೇತ್ರಾಲಯಕ್ಕೆ ನಾನು ಹೋದವಾಗ ಅವ್ರು ನೋಡಿ ನಾವು ಈ ಶಿಲ್ಪಗಳನ್ನು ಮಾಡ್ತೀವಿ ಅಂತ ಗೊತ್ತಾಗಿ ಅವ್ರು ನೇರವಾಗಿ ಹೇಳಿದ್ರು, ಇದನ್ನ ನಾನು ಇವತ್ತೇ ನಿಮ್ಗೆ ಸರಿ ಮಾಡಿ ಕೊಡ್ತೇನೆ ಅಂತ ಹೇಳಿ ಅದು ಲೇಸರ್ನಿಂದ ಜಲ್ಲಿ ತೆಗೆದು ನನ್ನ ಕಣ್ಣು ಸ್ಪಷ್ಟವಾಗಿ ಕಾಣೋ ಹಾಗೆ ಮಾಡಿಬಿಟ್ರು. ಆನಂತರ ಹೇಳಿದ್ರು, 1 ವಾರ ಬಿಟ್ಟು ನೀವು ಇಲ್ಲೇ ಇರಿ, ನೀವು ಎಲ್ಲಿಗೆ ಹೋಗೋದು ಬೇಡ, ಈ ಕಣ್ಣನ್ನು ನಾನು ಆಪರೇಷನ್ ಮಾಡಿ ಕೊಡ್ತೇನೆ ಅಂದ್ರು. ನಾನು ಇಲ್ಲ, ನೀವು ಬೆಂಗಳೂರಿಗೆ ಹೋಗಿ ಮಾಡಿಸ್ಕೊಂಡ್ ಬರೋದು ಒಳ್ಳೇದು ಅಂತ ಇತ್ಯಾದಿ ಎಲ್ಲ ಪ್ರಶ್ನೆಗಳು ನಡೀತಾ ಇತ್ತು. ಇಲ್ಲಿ ಯಾಕೆ ಅಯೋಧ್ಯೆಯಲ್ಲೇ ಯಾಕೆ ಮಾಡಿಸ್ಕೊತೀರಿ, ಹೀಗೆಲ್ಲ ಇತ್ತು. ನನಗೂ ಅವ್ರ ಮೇಲೆ ಒಂದು ಶ್ರದ್ಧೆ ಭಕ್ತಿ ಇತ್ತು. ಯಾಕಂತಂದ್ರೆ ಒಂದು ಅಯೋಧ್ಯೆಯಲ್ಲಿ ಇರುವಂತಹದ್ದು, ಅಯೋಧ್ಯೆ ರಾಮ ಎಷ್ಟೋ ಜನಗಳಿಗೆ ಕಣ್ಣು ಕೊಟ್ಟವನು, ಅಂದ್ರೆ ಜೀವ ಕೊಟ್ಟವನು, ಅಂದ್ರೆ ಆದರ್ಶದ ಪುರುಷೋತ್ತಮ ಅವನು. ಸೊ ಅವನ ಪ್ರಸಾದದಿಂದ ಆದ್ರೆ ಆಗ್ಲಿ ಅಂತ ಹೇಳೋ ದೃಷ್ಟಿಯಿಂದ ನಾನು ಮನಸ್ಸು ಮಾಡಿ ಆಯ್ತು ನಾನು ಬರ್ತೇನೆ ಅಂತಂದೆ. ಆದ್ರೆ ನನಗೆ ಗೊತ್ತಿರ್ಲಿಲ್ಲ ಅವರು ಲಕ್ಷಾಂತರ ರೂಪಾಯಿ ಉಳ್ಳ ಲೆನ್ಸ್ ಅನ್ನ, ಫಾರಿನ್ ಯಾವುದೋ ಲೆನ್ಸ್ ಅನ್ನು ತರಿಸಿ ಈ ಕಣ್ಣಿಗೆ ಹಾಕಿ ಆಪರೇಷನ್ ಮಾಡಿ, ನಂದು ಇನ್ಶೂರೆನ್ಸ್ ದುಡ್ಡಿದ್ರು ನಾನು ಈ ಕಲಾವಿದರಿಗೆ ಮಾಡುವ ಸೇವೆ ಅಂತ 1 ರೂಪಾಯಿ ಕೂಡ ಅವರು ತಗೊಂಡ್ಲಿಲ್ಲ. ಅಂದ್ರೆ ಇದು ಈ ಮೂರ್ತಿ ನೀವು ತಯಾರು ಮಾಡಿ ಆದ ನಂತರ ಆಪರೇಷನ್ ಅಲ್ಲ, ಮೂರ್ತಿ ತಯಾರು ಮಾಡ್ತಾ ಇದ್ದ ಸಂದರ್ಭ ಪ್ರಾರಂಭದ 2ನೇ ತಿಂಗಳಲ್ಲಿ ಆಗಿದ್ದ ನನಗೆ ಆಪರೇಷನ್. ಇಷ್ಟೆಲ್ಲ ಆ ಜನಗಳ ಶ್ರದ್ಧೆ ಭಕ್ತಿ ಇವೆಲ್ಲ ಇದೆಯಲ್ಲ, ಇದು ವಿಶೇಷ. ಇದು ಅಂದ್ರೆ ಬಹಳ ವಿಶೇಷವಾದಂತ, ಅವರು ಭಕ್ತಿ ಪರವಶರವರು. ಅಯೋಧ್ಯೆಯಲ್ಲಿ ಈಗ ನಿಮ್ಮ ಒಂದು ಮೂರ್ತಿಯನ್ನ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಸರ್. ಅದ್ರಲ್ಲೂ ನಮ್ಮ ಸಾಗರದ ಒಂದು ಸಾಗರದವರು ಅಂತ ಹೇಳೋದಿಕ್ ನಮಗೆ ಇನ್ನೂ ಕೂಡ ಹೆಮ್ಮೆ ಆಗುತ್ತೆ ಸರ್. ತುಂಬಾನೇ ಖುಷಿ ಆಯ್ತು. ಅಚಾನಕ್ ಆಗಿ ಇವತ್ತು ನಿಮ್ಮನ್ನ ಭೇಟಿ ಮಾಡಿದ್ದು ತುಂಬಾ ಖುಷಿ ಆಯ್ತು ಸರ್. ತುಂಬಾ ಸಂತೋಷ. ನಿಮ್ಗೂ ಈ ಸಾಗರದ ಜನತೆ ಅಲ್ಲ, ಈ ಕರ್ನಾಟಕದ ಜನತೆ, ಈ ಪ್ರಪಂಚದ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರ. ಯಾಕೆಂತಂದ್ರೆ ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಈ ಎಲ್ಲ ಜನಗಳ ಒಂದು ಪ್ರೋತ್ಸಾಹವೇ ಕಾರಣ. ಹಾಗೇನೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಿಮಗೂ ಶುಭವಾಗಿ. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿಯೊಂದಿಗೆ ಹಂಚ್ಕೊಳ್ಳಿ. ಹಾಗೆ ನನ್ನ ಆವಿಷ್ಕಾರ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.